ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಸಂಸ್ಕೃತ ಸಂಧಿಗಳನ್ನು ತಿಳಿದುಕೊಳ್ಳೋಣ. ಪೂರ್ವ ಹಾಗೂ ಉತ್ತರ ಪದಗಳಲ್ಲಿ ಎರಡೂ ಸಂಸ್ಕೃತ ಪದಗಳು ಪರಸ್ಪರವಾದಾಗ ಆಗುವ ಸಂಧಿಗಳಿಗೆ ಸಂಸ್ಕೃತ ಸಂಧಿಗಳು ಅಂತ ಹೇಳಿ ಕರಿತೀವಿ. ಸಂಸ್ಕೃತ ಸಂಧಿಗಳು ಹೀಗಿವೆ: ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ ಇವು ಸಂಸ್ಕೃತ ಸ್ವರ ಸಂಧಿಗಳು. ಜಸ್ತ್ವ ಸಂಧಿ, ಚುಸ್ತ್ವ ಸಂಧಿ, ಅನುನಾಸಿಕ ಸಂಧಿ ಇವು ಸಂಸ್ಕೃತ ವ್ಯಂಜನ ಸಂಧಿಗಳಾಗಿವೆ. ಮೊದಲನೇದಾಗಿ ಸಂಸ್ಕೃತ ಸ್ವರ ಸಂಧಿಗಳು. ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಎರಡೂ ಪದಗಳಲ್ಲಿ ಒಂದು ಪದ ಸಂಸ್ಕೃತವಾಗಿರುತ್ತದೆ. ಈ ಪದಗಳ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರಗಳೆರಡೂ ಸ್ವರಗಳಾಗಿರ್ತವೆ. ಇನ್ನು ಮೊದಲನೇದಾಗಿ ನಾವು ಸವರ್ಣ ದೀರ್ಘ ಸಂಧಿಯನ್ನು ತಿಳಿದುಕೊಳ್ಳೋಣ. ಸವರ್ಣ ದೀರ್ಘ ಸಂಧಿ ಎಂದರೆ ಸವರ್ಣ ಸ್ವರಗಳಾದ ಅ, ಇ, ಉ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವುಗಳ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಸವರ್ಣ ಸ್ವರಗಳು ಅಂದರೆ ಅ, ಆ, ಇ, ಈ, ಉ, ಉ ಇವು ಸವರ್ಣ ಸ್ವರಗಳು. ಸಂಧಿ ನಿಯಮವನ್ನು ತಾವು ಸ್ಪಷ್ಟವಾಗಿ ಗಮನಿಸಿ. ಉದಾಹರಣೆಯನ್ನು ನೋಡೋದಾದರೆ, ಸುರ ಪ್ಲಸ್ ಅಸುರ, ಸುರಾಸುರ. ಪೂರ್ವ ಪದದ ಕೊನೆಯ ಅಕ್ಷರ ಅ, ಉತ್ತರ ಪದದ ಮೊದಲ ಅಕ್ಷರ ಅ ಆಗಿದ್ದು ಅದೇ ಜಾತಿಯ ದೀರ್ಘಸ್ವರ ಸಂಧಿ ಪದದಲ್ಲಿ ಆ ಆದೇಶವಾಗಿ ಬಂದಿದೆ. ಹಾಗಾಗಿ ಇದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂಥೇಳಿ ಕರಿತೀವಿ. ಮುಂದಿನ ಉದಾಹರಣೆಯನ್ನು ಗಮನಿಸಿ. ಗಿರಿ ಪ್ಲಸ್ ಈಶ, ಗಿರೀಶ. ಪೂರ್ವ ಪದದ ಕೊನೆಯ ಅಕ್ಷರ ಇ, ಉತ್ತರ ಪದದ ಮೊದಲ ಅಕ್ಷರ ಇ ಆಗಿದ್ದರಿಂದ ಅದೇ ಜಾತಿಯ ದೀರ್ಘಸ್ವರ ಇ ಇಲ್ಲಿ ಆದೇಶವಾಗಿ ಬಂದಿದೆ. ಗುರು ಪ್ಲಸ್ ಉಪದೇಶ, ಗುರುಪದೇಶ. ಎರಡೂ ಉ ಬದಲಾಗಿ ಒಂದೇ ದೀರ್ಘಸ್ವರ ಉ ಇಲ್ಲಿ ಆದೇಶವಾಗಿ ಬಂದಿದೆ. ಇನ್ನಷ್ಟು ಉದಾಹರಣೆಗಳನ್ನು ತಾವು ಗಮನಿಸ್ಬೋದು. ಇಲ್ಲಿ ದೇವ ಪ್ಲಸ್ ಆಲಯ, ದೇವಾಲಯ. ದೇವ ಪ್ಲಸ್ ಆಸುರ, ದೇವಾಸುರ. ಮಹಾ ಪ್ಲಸ್ ಆತ್ಮ, ಮಹಾತ್ಮ. ಸಂತಾನ ಪ್ಲಸ್ ಅಭಿವೃದ್ಧಿ, ಸಂತಾನಾಭಿವೃದ್ಧಿ. ಹಿಮ ಪ್ಲಸ್ ಆಲಯ, ಹಿಮಾಲಯ. ಅತಿ ಪ್ಲಸ್ ಇಂದ್ರ, ಅತೀಂದ್ರ. ರುಚಿ ಪ್ಲಸ್ ಇಂದ್ರ, ರುಚೀಂದ್ರ. ವಿದ್ಯಾ ಪ್ಲಸ್ ಅರ್ಥಿ, ವಿದ್ಯಾರ್ಥಿ. ಸೇವಾ ಪ್ಲಸ್ ಆಲಯ, ಸೇವಾಲಯ. ಗಿರಿ ಪ್ಲಸ್ ಇಂದ್ರ, ಗಿರೀಂದ್ರ. ವಧು ಪ್ಲಸ್ ಉಪೇತ, ವಧೂಪೇತ. ವಧು ಪ್ಲಸ್ ಉತ್ಸವ, ವಧೂತ್ಸವ. ಗುರು ಪ್ಲಸ್ ಉಪದೇಶ, ಗುರುಪದೇಶ. ಇನ್ನು ಸಂಸ್ಕೃತ ಸಂಧಿಗಳಲ್ಲಿ ಎರಡನೆಯ ಸಂಧಿ ಗುಣಸಂಧಿ. ಹಾಗಾದರೆ ಗುಣಸಂಧಿ ಅಂದರೆ ಏನು ಅನ್ನೋದನ್ನು ಗಮನಿಸಿ. ಸಂಧಿಯಾಗುವಾಗ ಪೂರ್ವ ಪದದಲ್ಲಿ ಅ, ಆ ಸ್ವರಗಳಿದ್ದು ಉತ್ತರದಲ್ಲಿ ಇ, ಈ ಸ್ವರಗಳು ಬಂದರೆ ಎ ಸ್ವರವು, ಉ, ಊ ಸ್ವರಗಳು ಬಂದರೆ ಓ ಸ್ವರವು, ರು ಸ್ವರ ಬಂದರೆ ಅರ್ಕಾರವು ಆದೇಶವಾಗಿ ಬರುವುದನ್ನು ನಾವು ಗುಣಸಂಧಿ ಅಂಥೇಳಿ ಕರಿತೀವಿ. ಗುಣಸಂಧಿಯ ಅಕ್ಷರಗಳನ್ನು ನೆನಪಿಟ್ಕೊಳ್ಳಿ: ಎ, ಓ, ಅರ್. ಉದಾಹರಣೆಯನ್ನು ಗಮನಿಸಿ. ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ಪೂರ್ವ ಪದದ ಕೊನೆಯ ಅಕ್ಷರ ಅ, ಉತ್ತರ ಪದದ ಮೊದಲ ಅಕ್ಷರ ಉ ಇದ್ದಾಗ ಓ ಆದೇಶವಾಗಿ ಬಂದಿದೆ. ಹಾಗಾಗಿ ಇದನ್ನು ನಾವು ಗುಣಸಂಧಿ ಅಂಥೇಳಿ ಕರಿತೀವಿ. ಮುಂದಿನ ಉದಾಹರಣೆಯನ್ನು ಗಮನಿಸಿ. ಜ್ಞಾನ ಪ್ಲಸ್ ಈಶ್ವರ, ಜ್ಞಾನೇಶ್ವರ. ಪೂರ್ವ ಪದದ ಕೊನೆಯಲ್ಲಿ ಅ ಇದೆ, ಉತ್ತರ ಪದದ ಮೊದಲಿಗೆ ಇ ಇದ್ದಾಗ ಎ ಆದೇಶವಾಗಿ ಬಂದಿದೆ. ಮಹಾ ಪ್ಲಸ್ ಋಷಿ, ಮಹರ್ಷಿ. ಪೂರ್ವ ಪದದ ಕೊನೆಯಲ್ಲಿ ಆ, ಉತ್ತರ ಪದದ ಮೊದಲಿಗೆ ರು ಇದ್ದಾಗ ಅರ್ಕಾರ ಆದೇಶವಾಗಿ ಬಂದಿರೋದ್ರಿಂದ ಇದನ್ನು ನಾವು ಗುಣಸಂಧಿ ಅಂಥೇಳಿ ಕರಿತೀವಿ. ಇನ್ನಷ್ಟು ಉದಾಹರಣೆಗಳು ಹೀಗಿವೆ.
ಉಪ ಪ್ಲಸ್ ಇಂದ್ರ ಉಪೇಂದ್ರ, ನರ ಪ್ಲಸ್ ಈಶ ನರೇಶ, ಗಣ ಪ್ಲಸ್ ಈಶ ಗಣೇಶ, ಮಹಾ ಪ್ಲಸ್ ಇಂದ್ರ ಮಹೇಂದ್ರ, ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ, ಚಂದ್ರ ಪ್ಲಸ್ ಉದಯ ಚಂದ್ರೋದಯ, ಗಂಗಾ ಪ್ಲಸ್ ಉದಕ ಗಂಗೋದಕ, ಏಕ ಪ್ಲಸ್ ಊನ ಏಕೋಣ, ದೇವ ಪ್ಲಸ್ ಋಷಿ ದೇವರ್ಷಿ, ಮಹಾ ಪ್ಲಸ್ ಋಷಿ ಮಹರ್ಷಿ, ಬ್ರಹ್ಮ ಪ್ಲಸ್ ಋಷಿ ಬ್ರಹ್ಮರ್ಷಿ. ಇನ್ನು ಮೂರನೆಯ ಸಂಧಿ ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಅಂದರೆ ಸಂಧಿಯಾಗುವಾಗ ಪೂರ್ವಪದದಲ್ಲಿ ಅ ಆ ಸ್ವರಗಳಿದ್ದು ಉತ್ತರದಲ್ಲಿ ಎ ಐ ಸ್ವರಗಳು ಬಂದರೆ ಐ ಸ್ವರವು, ಓ ಔ ಸ್ವರಗಳು ಬಂದರೆ ಔ ಸ್ವರವು ಆದೇಶವಾಗಿ ಬರುವುದನ್ನು ನಾವು ವೃದ್ಧಿ ಸಂಧಿ ಅಂಥೇಳಿ ಕರಿತೀವಿ. ವೃದ್ಧಿ ಸಂಧಿಯ ಅಕ್ಷರಗಳು ಐ ಮತ್ತು ಔ ಅನ್ನೋದನ್ನು ತಾವು ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ. ಉದಾಹರಣೆಯನ್ನು ಗಮನಿಸಿ. ಏಕ ಪ್ಲಸ್ ಏಕ ಏಕೈಕ. ಪೂರ್ವ ಪದದ ಕೊನೆಯ ಅಕ್ಷರ ಅ ಆಗಿದ್ದು ಉತ್ತರ ಪದದ ಮೊದಲ ಅಕ್ಷರ ಎ ಇದ್ದಾಗ ಐ ಸ್ವರವು ಇಲ್ಲಿ ಆದೇಶವಾಗಿ ಬಂದಿದೆ. ಹಾಗಾಗಿ ಇದನ್ನು ನಾವು ವೃದ್ಧಿ ಸಂಧಿ ಅಂಥೇಳಿ ಕರಿತೀವಿ. ಉದಾಹರಣೆ ಹೀಗಿದೆ. ವನ ಪ್ಲಸ್ ಔಷಧ ವನೌಷಧ. ಪೂರ್ವದಲ್ಲಿ ಅ ಉತ್ತರದಲ್ಲಿ ಔ ಇದ್ದಾಗ ಔ ಆದೇಶವಾಗಿ ಬಂದಿದೆ. ಇನ್ನಷ್ಟು ಉದಾಹರಣೆಗಳು ಹೀಗಿದೆ. ಲೋಕ ಪ್ಲಸ್ ಏಕವೀರ ಲೋಕೈವೀರ, ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ, ಜನ ಪ್ಲಸ್ ಐಕ್ಯ ಜನೈಕ್ಯ, ಜಲ ಪ್ಲಸ್ ಓಘ ಜಲೌಘ. ಇನ್ನು ಎಣ್ ಸಂಧಿ. ಎಣ್ ಸಂಧಿ ಅಂದರೆ ಏನು ಅನ್ನೋದನ್ನು ಗಮನಿಸಿ. ಸಂಧಿಯಾಗುವಾಗ ಪೂರ್ವಪದದಲ್ಲಿರುವ ಈ ಸ್ವರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದಾಗ ಪೂರ್ವಪದದಲ್ಲಿರುವ ಈ ಸ್ವರಗಳಿಗೆ ಯಕಾರವು, ಉ ಸ್ವರಗಳಿಗೆ ವಕಾರವು, ರು ಸ್ವರಕ್ಕೆ ರಕಾರವು ಆದೇಶವಾಗಿ ಬರುವುದನ್ನು ನಾವು ಎಣ್ ಸಂಧಿ ಅಂಥೇಳಿ ಕರಿತೀವಿ. ಇಲ್ಲಿ ಪೂರ್ವಪದದಲ್ಲಿ ಈ ಉ ರು ಸ್ವರಗಳಿದ್ದರೆ ಉತ್ತರ ಪದದಲ್ಲಿ ಸವರ್ಣವಲ್ಲದ ಸ್ವರ ಇರುತ್ತೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು. ಇಲ್ಲಿ ನಿಮಗೊಂದು ಸೂಚನೆ ಇದೆ. ಎಣ್ ಸಂಧಿಯಲ್ಲಿ ಸಂಧಿ ಪದವು ಯಾವಾಗಲೂ ಒತ್ತಕ್ಷರವಾಗಿರುತ್ತದೆ ಅನ್ನೋದನ್ನು ತಾವು ಗಮನಿಸಬೇಕು. ಉದಾಹರಣೆ. ಅತಿ ಪ್ಲಸ್ ಅವಸರ ಅತ್ಯವಸರ. ಪೂರ್ವ ಪದದಲ್ಲಿ ಇ ಉತ್ತರ ಪದದಲ್ಲಿ ಅ ಇದ್ದಾಗ ಯ ವ್ಯಂಜನ ಇಲ್ಲಿ ಆದೇಶವಾಗಿ ಬಂದಿದೆ. ಪ್ಲಸ್ ಅಂತರ ಮನ್ವಂತರ. ಪೂರ್ವ ಪದದ ಕೊನೆಯಲ್ಲಿ ಉ ಇದ್ದು ಉತ್ತರ ಪದದ ಮೊದಲಿಗೆ ಅ ಇದ್ದಾಗ ವ ಆದೇಶವಾಗಿ ಬಂದಿರೋದ್ರಿಂದ ಇದನ್ನು ನಾವು ಎಣ್ ಸಂಧಿ ಅಂಥೇಳಿ ಕರಿತೀವಿ. ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ. ಪೂರ್ವ ಪದದಲ್ಲಿ ರು ಉತ್ತರ ಪದದಲ್ಲಿ ಆ ಇದ್ದಾಗ ರ ಬಂದಿದೆ. ಇನ್ನಷ್ಟು ಉದಾಹರಣೆಗಳು ಹೀಗಿವೆ, ಗಮನಿಸಿ. ಅತಿ ಪ್ಲಸ್ ಅಂತ ಅತ್ಯಂತ. ಸು ಪ್ಲಸ್ ಆಗತ ಸ್ವಾಗತ. ಇತಿ ಪ್ಲಸ್ ಆದಿ ಇತ್ಯಾದಿ. ಅಣು ಪ್ಲಸ್ ಅಯ ಅನ್ವಯ. ಪಿತೃ ಪ್ಲಸ್ ಆಜ್ಞೆ ಪಿತ್ರಾಜ್ಞೆ. ಈಗ ನಿಮಗೊಂದು ಪ್ರಶ್ನೆ. ವನೌಷಧ ಎನ್ನುವ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಆಯ್ಕೆಗಳು ಹೀಗಿವೆ. ಆದೇಶ ಸಂಧಿ, ವೃದ್ಧಿ ಸಂಧಿ, ಸವರ್ಣ ದೀರ್ಘ ಸಂಧಿ, ಎಣ್ ಸಂಧಿ. ಸರಿಯಾದ ಉತ್ತರವನ್ನು
ತಾವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸಂಸ್ಕೃತ ವ್ಯಂಜನ ಸಂಧಿ. ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಎರಡೂ ಪದಗಳಲ್ಲಿ ಒಂದು ಸಂಸ್ಕೃತ ಪದವಾಗಿರುತ್ತದೆ. ಈ ಪದಗಳ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರಗಳಲ್ಲಿ ಯಾವುದಾದರೊಂದು ವ್ಯಂಜನವಾಗಿರುತ್ತದೆ. ಮೊದಲನೆಯದು ಜಸ್ತ್ವ ಸಂಧಿ. ಜಸ್ತ್ವ ಸಂಧಿ ಎಂದರೆ ಪೂರ್ವ ಪದದ ಕೊನೆಯಲ್ಲಿರುವ ಕ ಚ ಟ ತ ಪ ವ್ಯಂಜನಗಳಿಗೆ ಯಾವ ವರ್ಣಪರವಾದರೂ ಪ್ರಾಯಶಃ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರಗಳಾದ ಗ ಜ ಡ ದ ಬ ಆದೇಶಗಳಾಗಿ ಬರುತ್ತವೆ. ಇದನ್ನು ನಾವು ಜಸ್ತ್ವ ಸಂಧಿ ಅಂತೇಳಿ ಕರಿತೀವಿ. ಸಂಧಿ ನಿಯಮವನ್ನು ಸರಿಯಾಗಿ ಗಮನಿಸಿ. ನಿಮಗೆ ಒಂದು ಸೂಚನೆ ಇದೆ. ಜಸ್ತ್ವ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರವು ಯಾವಾಗಲೂ ಅರ್ಧ ಅಕ್ಷರವಾಗಿರುತ್ತದೆ, ಅಂದರೆ ವ್ಯಂಜನವಾಗಿರುತ್ತದೆ ಎನ್ನುವುದನ್ನು ತಾವು ನೆನಪಿನಲ್ಲಿಟ್ಕೊಳ್ಬೇಕು. ಉದಾಹರಣೆ, ವಾಕ್ ಪ್ಲಸ್ ದೇವಿ ವಾಗ್ದೇವಿ. ಪೂರ್ವ ಪದದ ಕೊನೆಯಲ್ಲಿ ಕ ಬದಲಿಗೆ ಗ ವ್ಯಂಜನ ಆದೇಶವಾಗಿ ಬಂದಿದೆ. ಆದೇಶ ಸಂಧಿಯನ್ನು ನಾವು ಗಮನಿಸಿದರೆ, ಆದೇಶ ಸಂಧಿಯಲ್ಲಿ ಕ ಚ ಟ ತ ಪಗಳು ಉತ್ತರ ಪದದಲ್ಲಿದ್ದರೆ, ಜಸ್ತ್ವ ಸಂಧಿಯಲ್ಲಿ ಕ ಚ ಟ ತ ಪಗಳು ಪೂರ್ವ ಪದದಲ್ಲಿರುತ್ತವೆ ಅನ್ನೋದನ್ನು ತಾವು ನೆನಪಿನಲ್ಲಿಟ್ಕೋಬೇಕು. ಚ ಪ್ಲಸ್ ಅಂತ ಅಜಂತ. ಪೂರ್ವ ಪದದಲ್ಲಿಯ ಚ ಬದಲಿಗೆ ಜ ವ್ಯಂಜನ ಆದೇಶವಾಗಿ ಬಂದಿದೆ. ಹಾಗಾಗಿ ಇದನ್ನು ನಾವು ಜಸ್ತ್ವ ಸಂಧಿ ಅಂತೇಳಿ ಕರಿತೀವಿ. ಷಟ್ ಪ್ಲಸ್ ಆಣನ ಷಡಾನನ. ಪೂರ್ವ ಪದದಲ್ಲಿರುವ ಟ ಬದಲಿಗೆ ಡ ವ್ಯಂಜನ ಆದೇಶವಾಗಿ ಬಂದಿದೆ. ಚಿತ್ ಪ್ಲಸ್ ಆನಂದ ಚಿದಾನಂದ. ಪೂರ್ವ ಪದದಲ್ಲಿಯ ತ ಬದಲಿಗೆ ದ ವ್ಯಂಜನ ಆದೇಶವಾಗಿ ಬಂದಿರೋದನ್ನು ತಾವು ಗಮನಿಸ್ಬೋದು. ಹಾಗೆಯೇ ಅಪ್ ಪ್ಲಸ್ ದಿ ಅಬ್ದಿ. ಇಲ್ಲಿ ಪ ಬದಲಿಗೆ ಬ ಆದೇಶವಾಗಿ ಬಂದಿರೋದನ್ನು ತಾವು ಸರಿಯಾಗಿ ಗಮನಿಸ್ಬೋದು. ಇನ್ನು ಚುಸ್ತ್ವ ಸಂಧಿ. ಚುಸ್ತ್ವ ಸಂಧಿ ಎಂದರೆ ಪೂರ್ವ ಪದದ ಅಂತ್ಯದಲ್ಲಿರುವ ಸಕಾರ ಇಲ್ಲವೇ ತ ವರ್ಗಾಕ್ಷರಗಳಿಗೆ ಶಕಾರ ಇಲ್ಲವೇ ಚ ವರ್ಗಾಕ್ಷರಗಳು ಎದುರಾದರೆ ಸಂಧಿಯಾಗುವಾಗ ಸಕಾರಕ್ಕೆ ಶಕಾರವು, ತ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ನಾವು ಚುಸ್ತ್ವ ಸಂಧಿ ಅಂಥೇಳಿ ಕರಿತೀವಿ. ಸಂಧಿ ನಿಯಮವನ್ನು ಸರಿಯಾಗಿ ಗಮನಿಸಿ. ಹಾಗಾದರೆ ಉದಾಹರಣೆಯನ್ನು ನೋಡೋಣ. ಪಯಸ್ ಪ್ಲಸ್ ಶಯನ ಪಯಸ್ ಶಯನ. ಪೂರ್ವ ಪದದಲ್ಲಿಯ ಸಕಾರದ ಬದಲಿಗೆ ಶಕಾರ ಬಂದಿದೆ. ಇದನ್ನು ನಾವು ಚುಸ್ತ್ವ ಸಂಧಿ ಅಂಥೇಳಿ ಕರಿತೀವಿ. ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ. ಪೂರ್ವ ಪದದಲ್ಲಿ ತಕಾರದ ಬದಲಿಗೆ ಚಕಾರ ಬಂದಿದೆ. ಇನ್ನಷ್ಟು ಉದಾಹರಣೆಗಳು ಹೀಗಿವೆ. ಮನಸ್ ಪ್ಲಸ್ ಚಂಚಲ ಮನಶ್ಚಂಚಲ. ಮನಸ್ ಪ್ಲಸ್ ಚಾಪಲ್ಯ ಮನಶ್ಚಾಪಲ್ಯ. ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ. ಯಶಸ್ ಪ್ಲಸ್ ಶರೀರ ಯಶಸ್ ಶರೀರ. ಇನ್ನು ಅನುನಾಸಿಕ ಸಂಧಿ. ಪೂರ್ವ ಪದದ ಅಂತ್ಯದಲ್ಲಿರುವ ಕ ಚ ಟ ತ ಪಗಳಿಗೆ ಯಾವ ಅನುನಾಸಿಕಾಕ್ಷರ ಎದುರಾದರೂ ಸಂಧಿಯಾಗುವಾಗ ಕ ಚ ಟ ತ ಪಗಳಿಗೆ ಕ್ರಮವಾಗಿ ನ ಞ ಣ ಣ ಮಗಳು ಆದೇಶಗಳಾಗಿ ಬರುತ್ತವೆ. ಇದನ್ನು ನಾವು ಅನುನಾಸಿಕ ಸಂಧಿ ಅಂಥೇಳಿ ಕರಿತೀವಿ. ಇಲ್ಲಿ ಸಂಧಿಯ ನಿಯಮವನ್ನು ಸರಿಯಾಗಿ ಗಮನಿಸಿ. ಉದಾಹರಣೆಯನ್ನು ನೋಡೋಣ.
ವಾಕ್ ಪ್ಲಸ್ ಮಯ ವಾಂಗ್ಮಯ. ಪೂರ್ವಪದದ ಕೊನೆಯ ಅಕ್ಷರ ಕ ಆಗಿದೆ. ಅದರ ಬದಲಿಗೆ ಞಕಾರ ಇಲ್ಲಿ ಆದೇಶವಾಗಿ ಬಂದಿದೆ. ಸಂಧಿ ನಿಯಮ ಏನು ಹೇಳುತ್ತೆ? ಪೂರ್ವಪದದ ಕೊನೆಯಲ್ಲಿ ಕ ಇದ್ದಾಗ ಉತ್ತರ ಪದದ ಮೊದಲಿಗೆ ಯಾವುದೇ ಅನುನಾಸಿಕ ಪರವಾದರೂ ಞಕಾರ ಆದೇಶವಾಗಿ ಬರುತ್ತದೆ ಅನ್ನೋದನ್ನು ನಿಯಮ ಹೇಳುತ್ತೆ. ಹಾಗೆ ಉದಾಹರಣೆ ನೋಡಿ, ಷಟ್ ಪ್ಲಸ್ ಮುಖ ಷಣ್ಮುಖ. ಟಕಾರದ ಬದಲಿಗೆ ಣಕಾರ ಬಂದಿದೆ. ಅಪ್ ಪ್ಲಸ್ ಮಯ ಅಮ್ಮಯ್ಯ. ಪಕಾರದ ಬದಲಿಗೆ ಮಕಾರ ಬಂದಿದೆ. ಇನ್ನಷ್ಟು ಉದಾಹರಣೆಗಳನ್ನು ನೋಡಿ. ದಿಕ್ ಪ್ಲಸ್ ನಾಗ ದಿನ್ನಾಗ. ಷಟ್ ಪ್ಲಸ್ ಮಾಸ ಷಣ್ಮಾಸ. ವಾಕ್ ಪ್ಲಸ್ ಮಾಧುರ್ಯ ವಾಂಗ್ಮಾಧುರ್ಯ. ಚಿತ್ ಪ್ಲಸ್ ಮಯ ಚಿನ್ಮಯ. ಸತ್ ಪ್ಲಸ್ ಮಣಿ ಸನ್ಮಣಿ. ಹಾಗಾದರೆ ನಿಮಗೊಂದು ಪ್ರಶ್ನೆ ಇದೆ. ವಾಗ್ದೇವಿ ಎನ್ನುವ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಆಯ್ಕೆಗಳು ಹೀಗಿವೆ: ಜಸ್ತ್ವ ಸಂಧಿ, ಚುಸ್ತ್ವ ಸಂಧಿ, ಅನುನಾಸಿಕ ಸಂಧಿ, ಎನ್ ಸಂಧಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳ್ತಾ, ಇಂದು ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡಿದ್ದೀವಿ. ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.